ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ವತಿಯಿಂದ ಬುಡಕಟ್ಟು ಮತ್ತು ಅನುಸೂಚಿತ ಜಾತಿ ಜನಜಾತಿ ಸಮುದಾಯಗಳ ಕುಂದುಕೊರತೆಗಳ ಕುರಿತು ಮಹತ್ವದ ಸಭೆಯನ್ನು ಆಯೋಜಿಸಲಾಗಿತ್ತು. ಅನುಸೂಚಿತ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಎಲ್ಲವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಪ್ರೇಮ ಹಾಗೂ ಸತೀಶ್ ಉಪಸ್ಥಿತರಿದ್ದರು. ಜಿಲ್ಲೆಯ 4 ತಾಲೂಕುಗಳ ಎಸ್ಸಿ ಎಸ್ಟಿ ಸಮುದಾಯಗಳ ಮುಖಂಡರು ತಮ್ಮ ಸಮುದಾಯಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಸಭೆಯ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಪ್ರಸ್ತಾಪಿಸಲಾದ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಇತ್ಯರ್ಥಗೊಳಿಸುವ ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಲ್ಲವರು, ಆಯೋಗ ಸದಾ ಬುಡಕಟ್ಟು ಹಾಗೂ ಅನುಸೂಚಿತ ಸಮುದಾಯಗಳ ಜೊತೆಗೆದು ಅವರ ಹಕ್ಕುಗಳು ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಭರವಸೆ ನೀಡಿದರು. ಜಮೀನಿನ ಪ್ರಕರಣದಲ್ಲಿ ಯಾವಾಗಲೂ ಕೂಡ ಒಂದು PTCL ಆ್ಯಕ್ಟ್ ಅಂತಿರ್ತದೆ. ಆ್ಯಕ್ಟ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಏನಾದರೂ ನಿರ್ಲಕ್ಷ್ಯ ಮಾಡಿ PTCL ಆ್ಯಕ್ಟ್ನಲ್ಲಿ ಅರ್ಜಿ ಕೊಟ್ಟಿದ್ದರೂ ಕೂಡ ಅಸಿಸ್ಟೆಂಟ್ ಕಮಿಷನರ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿತ್ತಂತಂದರೆ ಅದನ್ನು ಆದಷ್ಟು ತ್ವರಿತವಾಗಿ 15 ದಿನ 1 ತಿಂಗಳಿಗೆ ನಾವು ಬಗೆಹರಿಸ್ತಕ್ಕಂಥ ಕ್ರಮ ಮಾಡ್ತೀವಿ. ಸರ್, ಲಾಸ್ಟ್ ಇದು ಯಾವುದೇ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸಾರ್ವಜನಿಕರು ಹೋದರೆ ಒಂದು ಗಂಟೆಯಿಂದ 3 ಗಂಟೆ ಗಂಟ ಸಮಯ ಕೊಟ್ಟರೆ ಅಲ್ಲಿ ಕುತ್ಕೊಂಡ್ರು ಅಧಿಕಾರಿಗಳು ಸಿಗಲ್ಲ. ಇದಕ್ಕೇನಿದೆ ಸರ್ ನಿಮ್ಮ ಉತ್ತರ? ಇಲ್ಲ, ಅದು ಭಾಳ ಜನ ಮುಖಂಡರುಗಳು ಕೂಡ ಹೇಳಿದ್ದಾರೆ. ಅದು ಆ ಥರ ಕಾಯಿಸಬಾರ್ದು. ಆ ಥರ ಕಾಯಿಸ್ಲಿಕ್ಕೆ ಅಧಿಕಾರಿಗಳಿಲ್ಲ ಅಂತಂತಂದರೆ ಅಧಿಕಾರಿಗಳಿಲ್ಲ ಅಂದರೆ ಪರವಾಗಿಲ್ಲ, ಅಧಿಕಾರಿಗಳು ಇದ್ಕೊಂಡು ಕೂಡ ಕಾಯಿಸ್ತಾರೆ ಅಂತಂದರೆ ಅದು ದೊಡ್ಡ ತಪ್ಪು. ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ಸುತ್ತೋಲೆಯನ್ನು ಕೂಡ ನಾವು ಹೊರಡಿಸ್ತೇನೆ. ಯಾವುದೇ ದಲಿತ ಮುಖಂಡರುಗಳು ಬಂದಾಗ ಸಮಂಜಸವಾದಂಥ ಉತ್ತರವನ್ನು ಆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಲೇಬೇಕು. ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಬೇಕು. ಅವರು ನಾಳೆಗಿಂತ ಟೈಮ್ ಬನ್ನಿ ಅಂತ ತಿಳಿಸ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನಾನು ತಿಳಿಸ್ತೇನೆ. ಸರ್, ಲಾಸ್ಟ್ ಕೊನೆಯದಾಗಿ ನಮ್ಮ ಜಿಲ್ಲಾಧಿಕಾರಿ ಬಸವರಾಜ್ ಸಾಹೇಬರು ಬಂದಮೇಲೆ ಸುಮಾರು ಈ ಥರ ಅಧಿಕಾರಿಗಳಿಗೆ ನನ್ನ ಕಂಡು ಮಟ್ಟಿಗೆ 4ರಿಂದ 5 ಮೀಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಸಾಮಾನ್ಯ ಪ್ರಜೆಗೂ ನೀವು ಸಿಗಬೇಕಂತ ಸಾಹೇಬರು ಸೂಚನೆ ಕೊಟ್ಟರು, ಕೆಲವರು ಅಧಿಕಾರಿಗಳು ಸಿಗ್ತಿಲ್ಲ. ಇದ್ರ ಹಿನ್ನೆಲೆ ಏನು ಸರ್? ಇದು ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕಂತಂದರೆ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಮಾಡಿದಾಗ ಅಂಥ ಅಧಿಕಾರಿಗಳೇನಾದರೂ ಬಂದಿಲ್ಲ ಅಂತಂದರೆ ಅಂಥ ಅಧಿಕಾರಿಗಳ ಗಮನ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಚಾರವಾಗಿ ನನ್ನ ಗಮನಕ್ಕೆ ಏನಾದ್ರು ಬಂತು ಅಂತಂತಂದರೆ ಆಯೋಗ ನಿರ್ದಾಕ್ಷಣ್ಯ ಇಲ್ಲದೇ ಕ್ರಮವನ್ನು ಜರುಗಿಸ್ತದೆ ಅಂತಕ್ಕಂಥ ಮಾತು ಅಕ್ಷರಶಃ ಸತ್ಯ. ಸರ್, ಇಲ್ಲಿ ದೊಡ್ಡಾಪುರದ ಮಧುರೆ ಹೋಬಳಿಯಲ್ಲಿ 40ರಿಂದ 50 ಕುಟುಂಬಗಳು ಗುಡಿಸಲಲ್ಲೂ ಇನ್ನೂ ಇದೆ ಸರ್, ದಲಿತ ಕುಟುಂಬಗಳು. ಅದನ್ನು ಗುಂಡುತೋಪು ಅನ್ನೋ ಕಾರಣಕ್ಕೆ ಅಲ್ಲಿ ಮೂಲ ಸೌಕರ್ಯಗಳು ಕೂಡ ಇಲ್ಲ. ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಆಗಿರ್ಬೋದು, ಕುಡಿಯೋ ನೀರು, ಶೌಚಾಲಯ ಯಾವುದೇ ಫೆಸಿಲಿಟಿಗಳಿಲ್ಲ. ಮೊನ್ನೆ ಇತ್ತೀಚೆಗಾದ ಮಕ್ಕಳ ಗ್ರಾಮ ಸಭೆಯಲ್ಲಿ ಅದನ್ನು ಮಕ್ಕಳು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್, ನಮಗಿರೋ ಸಮಸ್ಯೆಗಳ ಬಗ್ಗೆ. ಇಲ್ಲಿವರೆಗೂ ಕೂಡ ಅಲ್ಲಿ ಆಗಲ್ಲ. ಕಾರಣ ಗುಂಡುತೋಪು ಇದೆ ಅನ್ನೋ ಕಾರಣ, ಕಂದಾಯ ಇಲಾಖೆಯಿಂದ ಗುಂಡುತೋಪು ಇರೋದ ಕಾರಣ ಸೌಲಭ್ಯಗಳು ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ಪ್ರತ್ಯೇಕ ಸ್ಥಳಾವಕಾಶ ಮಾಡಿಕೊಟ್ರೆ ಸರ್ ಅವ್ರಿಗೆ ಇದ್ರ ಬಗ್ಗೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಭಾಳ ಒಳ್ಳೆಯ ಪ್ರಶ್ನೆ. ಇದ್ರ ಬಗ್ಗೆ ನಾನು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿದೆ ಸರ್. ಅದೊಂದು ಕನ್ಸರ್ನ್ ತಹಸೀಲ್ದಾರು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಕನ್ಸರ್ನ್ ತಹಸೀಲ್ದಾರರು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಆ ಹಳ್ಳಿ ಗುಡಿ ಏನು ಊರ ಹೆಸರಂದ್ರಿ ಸರ್? ಕೋಡಿಪಾಳ್ಯಕ್ಕೆ ಹೋಗಿ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಕಮಿಷನ್ಗೆ ನಮಗೆ ರಿಪೋರ್ಟ್ ಮಾಡಬೇಕು. ಯಾಕೆ ಆ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಇವತ್ತೇ ತಾಕೀತು ಮಾಡ್ತೀನಿ.